ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಎಂಬ ಹೇಳಿಕೆ ಕೊಟ್ಟಂತ ವ್ಯಕ್ತಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಈ ಕ್ಷಣದವರೆಗೆ ಏನೇನಾಯಿತು, ನಿನ್ನೆ ರಾತ್ರಿ 8:30 ನಂತರ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸುವಂತಹ ಸ್ಟೇಟ್ಮೆಂಟನ್ನು ಆ ಮ್ಯಾಜಿಕ್ ಅಜ್ಜಿ ಕೊಡ್ತಾರೆ. ಎಲ್ಲವನ್ನು ನೋಡಿದ ತಕ್ಷಣ ಯಾವುದು ಸತ್ಯ ಇಲ್ಲಿ, ಯಾವುದು ಸುಳ್ಳು ಇಲ್ಲಿ, ಏನಾಗ್ತಿದೆ, ಒಂದಂತೂ ನನಗನ್ಸಿದ್ದು, ನನ್ನ ವೃತ್ತಿ ಜೀವನದಲ್ಲೇ ಈ ಕ್ಷಣದವರೆಗೂ ಎಲ್ಲೂ ಎಡವಿದವನಲ್ಲ ನಾನು. ಒಂದು ಸಣ್ಣ ಕಪ್ಪು ಚುಕ್ಕಿಯನ್ನು ಪಡ್ಕೊಂಡಂಥವನಲ್ಲ. ಚುನಾವಣೆ ಅಂತ ಸಂದರ್ಭ ಬಂದಾಗ ಸಾಕಷ್ಟು ಜನ ಏನೇನೋ ಲೂಫೋಲ್ಸ್ಗಳಾಗೋಗ್ತವೆ. ಬಟ್ ನನ್ನ ಎರಡೂ ಚುನಾವಣೆಯಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆ ಪಡ್ಕೊಂಡವನಲ್ಲ. ಬಟ್ ಈ ಅಜ್ಜಿ ಬಗ್ಗೆ ಸುದ್ದಿ ಮಾಡಿ ಯಾಮಾರ್ಬಿಟ್ನಾ ಅಂತ ಅನ್ನಿಸ್ತಿದೆ. ಯಾವಾಗ ಈ ಅಜ್ಜಿ ಮಂಗಳೂರಿನ SP ಕಚೇರಿಗೆ ಹೋಗಿ ಭೇಟಿ ಕೊಟ್ಟು ಲಾಯರ್ ಜೊತೆಗೆ, ತದನಂತರ ಮಾಧ್ಯಮಗಳ ಮುಂದೆ ಬಂದು ನಿಂತ್ಕೊಂಡು ಗೋಳಾಡ್ಕೊಂಡು ನನ್ನ ಮಗಳ ಅಸ್ಥಿ ಕೊಡಿ, ನನಗೆ ನನ್ನ ಮಗಳನ್ನು ಹುಡಿಕೊಳಕ್ಕೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರು ಯಾವನ ಜೊತೆನೋ ಓಡೋಗಿರ್ಬೇಕು, ಹೋಗಮ್ಮ ಅಂದರು ಅಂತೆಲ್ಲ ಗೋಳಾಡಿ ಕಣ್ಣೀರಿಟ್ಟು ನನ್ನ ಕೈ ನೋಡಿ ಇಲ್ಲಿ ನನ್ನ ತಲೆಗೆ ಹಿಂಗೆ ಹೊಡೆದಿದ್ರು, ನಾನು ಕೋಮಾಗಿ ಹೋಗಿದ್ದೆ. ಇವಾಗ ಒಬ್ಬ ಬಂದವನಲ್ಲ, ಈ ಥರ ನಾನು ಊತ ಹಾಕಿದ್ದೀನಿ ಶವಗಳನ್ನ ಅಂತ, ಅದಕ್ಕೆ ಸಂಬಂಧಪಟ್ಟಾಗೆ ಏನು ಒಂದು ತನಿಖಾ ತಂಡ ಯೋಜನೆ ಆಗೈತಲ್ಲ, ಹಾಗಾಗಿ ನನ್ನ ಮಗಳ ಅಸ್ಥಿಯನ್ನು ಹುಡಿಕೊಡ್ತಾರೆ ಅಂತ ನಾನು ನಂಬಿ ಬಂದಿದ್ದೀನಿ ಅಂತೆಲ್ಲ ಕಣ್ಣೀರಿಟ್ಟು ಗೋಳಾಡಿದ್ಲಲ್ಲ, ಅವತ್ತು ಆ ಅಜ್ಜಿ ವಯಸ್ಸು ನೋಡಿಬಿಟ್ಟು ಯಾರಿಗೂ ಕೂಡ ಅನುಮಾನ ಪಡಬೇಕು ಅಂತ ಅನ್ನಿಸ್ತಿಲ್ಲ. ಆ ಅಜ್ಜಿ ಗೋಳಾಟ ನೋಡಿಬಿಟ್ಟು ಯಾರಿಗೂ ಕೂಡ ಇವಳು ಸುಳ್ಳು ಹೇಳ್ತಾಳೋ ನಿಜ ಹೇಳ್ತಾಳೆ ಅಂತ ಕೇಳಬೇಕು ಅಂತ ಅನ್ನಿಸ್ತಿಲ್ಲ. ಆದರೆ ಅಜ್ಜಿ ಬಂದಿದ್ದು ಇಲ್ಲದೇ ಇರುವಂತಹ ಮಗಳ ಅಸ್ಥಿಗಾಗಿ ಅಲ್ಲ, ಆಸ್ತಿಗಾಗಿ. ಓಕೆ, ಇದಕ್ಕೆ ಸಂಬಂಧಪಟ್ಟಾಗೆ ಮುಗಿಯುವಂಥ ಅಂತ್ಯದಲ್ಲಿ ಮಾತಾಡ್ತೀನಿ. ಮೊದಲಿಗೆ ಇವತ್ತು ಏನೇನಾಯಿತು ಅಂತ ಹೇಳ್ತಾ ಹೋಗ್ತೀನಿ. ಬೆಳಗ್ಗೆ 9:30 ತನಕ ಕೂಡ ಈ ಅಜ್ಜಿದೆ ಸುದ್ದಿ, ಸುಜಾತ ಭಟ್ ಅವ್ರದ್ದೇ. ಎಲ್ಲ ಮಾಧ್ಯಮಗಳಲ್ಲೂ ಕೂಡ ನಿನ್ನೆ ಏನು ನಡೀತು, ಐ ಡ್ರಾಮಾ, ಅದಕ್ಕೆ ಸಂಬಂಧಪಟ್ಟಾಗೆ ರಿಪೀಟ್ ಈ ಅಜ್ಜಿದು ಟೆಲಿಕಾಸ್ಟ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಸಾಕ್ಷಿದಾರ ಅಥವಾ ಅನಾಮಿಕ ಏನಿರ್ತಾನಲ್ಲ, ಆ ವ್ಯಕ್ತಿಯನ್ನು ಪೊಲೀಸರು ಅಥವಾ SIT ಅಧಿಕಾರಿಗಳು ಬಂಧಿಸಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಎನ್ನುವಂಥ ಒಂದು ಸುದ್ದಿ ಬಂತು. ತದನಂತರ ಅವನಿಗೇನು ಸಾಕ್ಷಿ ರಕ್ಷಣೆ ಕೊಟ್ಟಿರ್ತಾರಲ್ಲ, ಅದು ಕೂಡ ಇವತ್ತು ರದ್ದಾಗುತ್ತೆ. ತದನಂತರ ಅವನ ಹೆಸರು CN ಚಿನ್ನಯ್ಯ ಎನ್ನುವಂಥದ್ದು ಕೂಡ ಆಚೆ ಬರುತ್ತೆ. ಮೂಲ ಹುಡುಕ್ತಾ ಹೋದಂಗೆ ಇವನು ಮಂಡ್ಯದ ಚಿಕ್ಕಬಳ್ಳಿ ಮೂಲದವನು ಎಂಬುದಾಗಿ ಕಂಡುಬರುತ್ತೆ. ಕೆಲವರು ತಮಿಳುನಾಡು ಹತ್ರ ಇರೋನು, ಇವನು ಚಾಮರಾಜನಗರದವನು, ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಯಾವುದೋ ಒಂದು ಅವನ ವ್ಯಾಸಂಗ ದೃಢೀಕರಣ ಪತ್ರಕ್ಕೆ ಸಂಬಂಧಪಟ್ಟಾಗ ವೈರಲ್ ಆಗಿದ್ದರಿಂದ ಅಲ್ಲಿ ಚಿಕ್ಕಬಳ್ಳಿ ಅಂತ ಮೆನ್ಷನ್ ಮಾಡಿದೆ. ಅದಾದಮೇಲೆ ಸುದ್ದಿ ಯಾವಾಗ ವ್ಯಾಪಕವಾಗಿ ಹರಡೋಕ್ಕೆ ಶುರುವಾಯಿತು, ನಿನ್ನೆ ಸುಜಾತ ಭಟ್ ಅವರು ತಪ್ಪೊಪ್ಪಿಕೊಂಡಿದ್ದಾರೆ. ಇದೇನು ರಿಪೀಟ್ ಈಗ ಭೀಮಾ ಅಂತ ಬಂದಿದ್ದವನು ಹೆಸರು ಚಿನ್ನಯ್ಯ ಅಂತ ಆಯಿತು, ಇವನು ಕೂಡ ಇವತ್ತು ಏನೋ ತಪ್ಪು ಮಾಡಿರಬೇಕು, ಅದಕ್ಕೆ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಎನ್ನುವಂಥ ಒಂದು ಸುದ್ದಿ ವ್ಯಾಪಕವಾಗಿ ಹರಡುತ್ತೆ. ತದನಂತರ SIT ಅಧಿಕಾರಿಗಳು ಆತನನ್ನು ವೈದ್ಯಕೀಯ ತಪಾಸಣೆ ಮುಗಿಸಿ ಬೆಳ್ತಂಗಡಿಯ ಹೆಚ್ಚುವರಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ತದನಂತರ ಅಲ್ಲಿ ಹೆಚ್ಚು ಕಡಿಮೆ ಸುದೀರ್ಘ 1 ರಿಂದ 2 ಗಂಟೆಗಳ ಕಾಲ ವಿಚಾರಣೆ ನಡೆಯುತ್ತೆ. ಆ ನಂತರ SIT ಅಧಿಕಾರಿಗಳು ಈತ ನಮ್ಮ ಕಸ್ಟಡಿಗೆ ಬೇಕು ಅಂತ ಕೇಳ್ಕೊಂಡಿದ್ರಿಂದ ನ್ಯಾಯಾಧೀಶರು ಆತನನ್ನು SIT ಅಧಿಕಾರಿಗಳ ಕಸ್ಟಡಿಗೆ ಈಗ ಕಳಿಸಿದ್ದಾರೆ. ಹೆಚ್ಚು ಕಡಿಮೆ 10 ದಿನಗಳ ಕಾಲ ವಿಚಾರಣೆ ನಡೆಯುತ್ತೆ. ತದನಂತರ ಅಲ್ಲಿಂದ ಕರ್ಕೊಂಡು ಬಂದ ನಂತರ ಮತ್ತೆ ಅವನಿಗೆ ವೈದ್ಯಕೀಯ ತಪಾಸಣೆಯನ್ನು ನಡೆಸ್ತಾರೆ. ಅದಾದಮೇಲೆ ಏನು ವಿಚಾರಣೆ ಮಾಡ್ತಾ ಇದ್ದಾರೆ, ಏನೇನು ಆಚೆ ಬಂದಿದೆ ಅನ್ನುವಂಥದ್ದು ಈ ಕ್ಷಣದವರೆಗೆ ಅಧಿಕೃತ ಮಾಹಿತಿ ಯಾವುದೂ ಬಂದಿಲ್ಲ. ಇವನ ಜೊತೆಗೆ ಈತನ ಅಣ್ಣ ತಾನಾಸಿ ಎನ್ನುವಂಥವನು ಕೂಡ ವಿಚಾರಣೆಗೆ SIT ಅಧಿಕಾರಿಗಳು ಕರೆಸ್ಕೊಂಡಿದ್ರು. ಅಂದರೆ ಬೆಳ್ತಂಗಡಿಯ ಅಲ್ಲಿ ಪೊಲೀಸರಿಗೆ ಕ್ವಾರ್ಟರ್ಸ್ ಇದೆಯಲ್ಲ, ಅಲ್ಲಿ ಏನೇನೋ ಅಂಶಗಳು ಆಚೆ ಬಂತು ಅಂತ ಗೊತ್ತಿಲ್ಲ. ಬಟ್ ಈತನನ್ನು ಅರೆಸ್ಟ್ ಮಾಡಲು ಇಂಥದ್ದೇ ಕಾರಣ ಅನ್ನುವಂಥದ್ದು ಅಧಿಕೃತವಾಗಿ ಈ ಕ್ಷಣದವರೆಗೂ ಎಲ್ಲೂ ಕೂಡ ಬಂದಿಲ್ಲ. ಬಟ್ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಈ ಕಾರಣಕ್ಕೆ ಅನ್ನುವಂಥದ್ದು ವೈರಲ್ ಆಯಿತು. ತದನಂತರ ಇನ್ನೊಂದು ವೆಬ್ಸೈಟ್ನಲ್ಲಿ ಈ ಕಾರಣಕ್ಕೆ ಆತನನ್ನು ಅರೆಸ್ಟ್ ಮಾಡಿ ನ್ಯಾಯಾಧೀಶರ ಮುಂದೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದು ಅನ್ನುವಂಥದ್ದು ಕೂಡ ಬಂತು. ಮೊದಲಿಗೆ ಮಾಧ್ಯಮಗಳಲ್ಲಿ ಯಾವ ಕಾರಣಕ್ಕೆ ಆ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಿದ್ದಾರೆ SIT ಅಧಿಕಾರಿಗಳು ಅನ್ನುವಂಥದ್ದನ್ನು ನೋಡೋದಾದರೆ, ಈ ವ್ಯಕ್ತಿ ಕಳೆದ ವಾರವೇ ಒಂದಷ್ಟು ಮಾಹಿತಿಗಳನ್ನು ಬಾಯ್ಬಿಟ್ಟಿದ್ದಂತೆ. ನಾನೀಗ ಮೊದಲು ನ್ಯಾಯಾಧೀಶರ ಸಮ್ಮುಖಕ್ಕೆ ಹೋದಾಗ ಒಂದು ಬುರುಡೆ ತೊಗೊಂಡ್ಬಂದಿದ್ದಲ್ಲ, ಅದು ನಾನು ತಂದಿದ್ದೆಲ್ಲ, ಇಂಥವ್ರು ನನಗೆ ಕೊಟ್ಟಿದ್ದು, ಅದನ್ನು ತೊಗೊಂಡ್ಬಂದು ನಾನು ಮಾಡಿದೆ. ಹಿಂಗೆ ನಾನು 2 ಲಕ್ಷಕ್ಕೆ ಈ ಥರ ಆಗೋಯಿತು ನನ್ನ ಕತೆ. ಹಿಂಗೆ ಜಯಂತ್ ಟಿ, ಗಿರೀಶ್ ಮಟ್ಟಣ್ಣನವರು ಹಿಂಗೆ ಯಾರ್ಯಾರೋ ಹೇಳಿ ಕಳಿಸಿದ್ರು ನನಗೆ ಹಿಂಗೆ ಮಾಡು ಅಂತ. ನನ್ನನ್ನು 2023ರಲ್ಲಿ ಭೇಟಿ ಆಗ್ತಾರೆ, ನಾನೆಲ್ಲೋ ತಮಿಳ್ನಾಡಲ್ಲಿ ಇರ್ತೀನಿ, ನನ್ನನ್ನು ಕರ್ಕೊಂಡು ಬಂದು ಈ ರೀತಿ ಮಾಡಿಸಿದ್ರು, ಈ ಥರ ನನಗೇನೂ ಗೊತ್ತಿಲ್ಲ ನನಗೆ ಅಂತ ಆತ ಹೇಳ್ತಾನೆ. ಆ ಕಾರಣದಿಂದ SIT ಅಧಿಕಾರಿಗಳು ಅವನನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ಬಂದಂಥ ಸುದ್ದಿ. ಓಕೆ, ಒಂದು ಪ್ರಶ್ನೆ ಹುಡ್ಕೊಳ್ಳುತ್ತೆ, 2 ಲಕ್ಷಕ್ಕೆ ಆತ ಈ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕುದ್ನ ಅಂತ ಒಂದು ಪ್ರಶ್ನೆ ಹುಡ್ಕೊಳ್ಳುತ್ತೆ. ಜೊತೆಗೆ ಈ ಒಂದು ವಿಚಾರದಲ್ಲಿ ಅಪ್ಪಿತಪ್ಪಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ತನಿಖೆ ನಡೆದು ಅದರಲ್ಲಿ ಅವನು ಹೇಳಿದ್ದು ನಿಜ ಅಂತ ಆಯಿತು ಅಂತಂದರೆ ಅವನು ಬಚಾವ್, ಇಲ್ಲ ಅಂತಂದರೆ ಕೇಸ್ ಅವನಿಗೆ ಉಲ್ಟಾಗುತ್ತೆ ಅನ್ನುವಂಥದ್ದು ಅವನಿಗೂ ಕೂಡ ಗೊತ್ತಿತ್ತು. ಸೊ ಆದರೂ ಕೂಡ 2 ಲಕ್ಷಕ್ಕೆ ಇಂಥ ದುಸ್ಸಾಹಸಕ್ಕೆ ಕೈ ಹಾಕುದ್ ನಾವು ಅಂತ ಅನಿಸುತ್ತೆ. ಯಾಕೆ ಅವರ ಅಣ್ಣನನ್ನು ಕೂಡ ವಿಚಾರಣೆಗೆ SIT ಅಧಿಕಾರಿಗಳು ಸಂಜೆ ಕರೆಸಿದ್ರು ಅಂತಂದರೆ, ಈ ಹಣವನ್ನು ಅವನಿಗೇನಾದರೂ ವರ್ಗಾವಣೆ ಮಾಡಿರ್ಬೋದಾ, ಅವನ ಅಕೌಂಟ್ಗೆ ಏನಾದ್ರು ಹಾಕ್ಸಿದಾನ ಅನ್ನೋ ತಿಳ್ಕೊಳ್ಳೋದಕ್ಕೆ ಕೌತೂಹಲಕ್ಕೆ ಬಹುಶಃ ಅಧಿಕಾರಿಗಳು ಕರೆಸಿರಬಹುದು, ಅಧಿಕೃತ ಮಾಹಿತಿ ಅಲ್ಲ. ಅದಾದ ನಂತರ ಯಾವಾಗ ಈ BLR ಪೋಸ್ಟ್ ಅಂತಂದರೆ Bangalore Post.com ಅಂತ ಒಂದು ವೆಬ್ಸೈಟ್ ಇದೆ,
ಯಾವಾಗ ಈ ಧರ್ಮಸ್ಥಳದಲ್ಲಿ ಈ ಸ್ಥಳ ಮಹಜರು ಪ್ರಕ್ರಿಯೆ ಮುಗಿದ ನಂತರ ಉತ್ಖನನ ಕಾರ್ಯ ಶುರುವಾಯ್ತಲ್ಲ, ಎಕ್ಸಿಬಿಷನ್ ಪ್ರಕ್ರಿಯೆ ನಡೀತಿತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಕಾರ್ಯಾಚರಣೆಗೆ ಸಂಬಂಧಪಟ್ಟಾಗ ಅಪ್ಡೇಟ್ಗಳನ್ನು ಕೊಡ್ತಿದ್ದಂಥ ಒಂದು ವೆಬ್ಸೈಟ್ ಇದು. ಆ ವೆಬ್ಸೈಟ್ನಲ್ಲಿ ಇವತ್ತು ಏನು ಸುದ್ದಿ ಪ್ರಕಟ ಆಗುತ್ತೆ ಅಂತಂದ್ರೆ, ಅನಾಮಿಕನನ್ನ ಅಥವಾ ಸಾಕ್ಷಿದಾರ ಅಥವಾ ಪ್ರೆಸೆಂಟ್ ಈಗ ಹೆಸರು ವೈರಲ್ ಆಗಿದೆಯಲ್ಲ, ಚಿನ್ನಯ್ಯ ಅಂತ, CN ಚಿನ್ನಯ್ಯ, ಅವನನ್ನ ಅರೆಸ್ಟ್ ಮಾಡಿರುವ ಉದ್ದೇಶ ಏನು ಅಂತಂದ್ರೆ, ಅದ್ರ ಕಾರಣ ಏನು ಅಂತಂದ್ರೆ 2012ರಲ್ಲಿ ಏನು ಸೌಜನ್ಯ ಪ್ರಕರಣ ನಡೀತಲ್ಲ, ಅಂದ್ರೆ ಇವನು 1995ರಿಂದ 2014 ತನಕವೂ ಕೂಡ ಅಲ್ಲಿ ಒಬ್ಬ ನೈರ್ಮಲ್ಯ ಕೆಲಸಗಾರನಾಗಿ ಕೆಲಸ ಮಾಡ್ತಿದ್ದಂಥ ಸಂದರ್ಭ ಸಾಕ್ಷಿದಾರ ಅಥವಾ ಚಿನ್ನಯ್ಯ ಈಗ ಆರೋಪಿ ಅಂತ ಆಗ್ತಿದ್ದಾರೆ ಮಾಧ್ಯಮಗಳಲ್ಲಿ. 2012ರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಸೌಜನ್ಯ ಪ್ರಕರಣ ಕಂಡು ಬಂದಂಥದ್ದು, ಅಥವಾ ಅತ್ಯಾಚಾರ ಅಥವಾ ಕೊಲೆ ಅದು ಕಂಡು ಬಂದಂಥದ್ದು. ಆ ಸೌಜನ್ಯ ಎನ್ನುವಂಥ ಹೆಣ್ಮಗಳ ಬಾಡಿಯನ್ನ, ಅಂದ್ರೆ ಶವವನ್ನ ವಿಲೇವಾರಿ ಮಾಡಿದ್ದು ಇವನು ಅಂತ ತಪ್ಪೊಪ್ಕೊಂಡಿದ್ದಾನಂತೆ, ಅಥವಾ ನಾನೇ ವಿಲೇವಾರಿ ಮಾಡಿದ್ದು ಅಂತ ಅಧಿಕಾರಿಗಳ ಮುಂದೆ ಹೇಳಿದ್ದಾನಂತೆ. ಆ ಕಾರಣದಿಂದ ಆತನನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನುವಂಥದ್ದು ಆ BLR ಪೋಸ್ಟ್ನಲ್ಲಿ ಕಂಡು ಬಂತು. ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಿಲ್ಲ, ಬಟ್ ಅವರು ಗೃಹ ಇಲಾಖೆಯ ಮಾಹಿತಿ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಈ ಕ್ಷಣದವರೆಗೆ ಗೊತ್ತಾಗ್ತಿಲ್ಲ. ಬಟ್ SIT ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಾಗೆ ಇಂಥದ್ದೇ ಕಾರಣಕ್ಕೆ ನಾವು ಅವನನ್ನ ಬಂಧಿಸಿದ್ದೀವಿ ಅಥವಾ ವಶಕ್ಕೆ ಪಡೆದುಕೊಂಡಿದ್ದೀವಿ ಅಥವಾ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು, ತದನಂತರ ಮತ್ತೆ ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನ ಬಾಯಿ ಬಿಟ್ಟಿಲ್ಲ, ಎಲ್ಲೂ ಕೂಡ ಅಧಿಕೃತ ಮಾಹಿತಿ. ಅದಾದ್ಮೇಲೆ ಸಂಜೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೂ ಕೂಡ ಜಾಮೀನು ಮಂಜೂರಾಗುತ್ತೆ. BL ಸಂತೋಷ್ ಅವರನ್ನ, ಅಂದ್ರೆ BJPಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರನ್ನ ಅವಹೇಳನಕಾರಿಯಾಗಿ ನಿಂದಿಸಿದ್ದಕ್ಕೆ, ವೈಯಕ್ತಿಕ ದಾಳಿ ಮಾಡಿದ್ದಕ್ಕೆ, ಅವ್ರ ಮೇಲೆ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ದಕ್ಕೆ ಅವ್ರನ್ನ ಕೋರ್ಟ್ ಮುಂದೆ ಮೊನ್ನೆ ಪ್ರೊಡ್ಯೂಸ್ ಮಾಡಿದ್ರು. ಇವ್ರ ಕಡೆ ವಕೀಲರು ಜಾಮೀನು ಮಂಜೂರಿಗೆ ಅರ್ಜಿ ಹಾಕಿದ್ರು, ಬಟ್ ಜಾಮೀನನ್ನು ತಿರಸ್ಕಾರ ಮಾಡಲಾಗಿತ್ತು. ಇವತ್ತು ಸಂಚಾರಿ ಪೀಠ ಜಾಮೀನನ್ನು ಮಂಜೂರು ಮಾಡಿದೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಹಾಗೇನೆ ಯಾವಾಗ ಸಾಕ್ಷಿದಾರನ ಅದೇ ಟಿವಿಗಳೆಲ್ಲ ಬಂತಲ್ಲ, ಗಿರೀಶ್ ಮಟ್ಟಣ್ಣನವರು ಜಯಂತ್ ಹಿಂಗೆ 2 ಲಕ್ಷ ಕೊಟ್ಬಿಟ್ಟಂಗೆ ಹಿಂಗೆ ಮಾಡಿಸಿ ಅಂತ ಹೇಳಿದ್ರು, ಹಂಗಾಗಿ ನಾನು ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ. ಬಟ್ ಗಿರೀಶ್ ಮಟ್ಟಣ್ಣನವರು ಅದೇ ಬೆಳ್ತಂಗಡಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಇದ್ರು. ಒಂದಷ್ಟು ಮಾಧ್ಯಮಗಳು ಪ್ರತಿಕ್ರಿಯೆಯನ್ನು ಕೂಡ ಪಡ್ಕೊಂಡ್ರು. ಇದಕ್ಕೆ ಸಂಬಂಧಪಟ್ಟಾಗ ಅವರು ಕೂಡ ಹೇಳಿದ್ರು, ವಿಚಾರಣೆ ಮಾಡಲಿ ಬಿಡಿ, ವಶಕ್ಕೆ ಪಡ್ಕೊಳ್ಳಿ ಬಿಡಿ, ನಾವು ಸ್ವಾಗತಿಸ್ತೀವಿ ಅಂತ ಹೇಳಿದ್ರು. ಬಹುಶಃ ಮಾಧ್ಯಮಗಳಲ್ಲಿ ಬಂದಂಥ ಸುದ್ದಿ ನಿಜವೇ ಆಗಿದ್ರೆ ಅವ್ನು ಈ ಕಾರಣಕ್ಕೇ ನಾನು ತಪ್ಪು ಮಾಡಿದ್ದೀನಿ, ಇಂಥವ್ರ ಮೇರೆಗೆ ನಾನು ನಿರ್ದೇಶನದ ಮೇರೆಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಸಾಬೀತಾಗಿದ್ರೆ ಬಹುಶಃ ಗಿರೀಶ್ ಮಟ್ಟಣ್ಣನವರು ಅಲ್ಲೇ ಅರೆಸ್ಟ್ ಮಾಡ್ತಿದ್ರು ಅಂತ ನನಗೆ ಅನಿಸುತ್ತೆ. ಗೊತ್ತಿಲ್ಲ ಏನೇನಾಗುತ್ತೆ, ಇದು ಎಲ್ಲಿವರೆಗೆ ಹೋಗಿ ನಿಲ್ಲುತ್ತೆ ಅನ್ನೋಂಥದ್ದು. ಇನ್ನು ಈ ಅಜ್ಜಿಯ ವಿಚಾರಕ್ಕೆ ಬರಬೇಕೀಗ. ರಾತ್ರಿ ಹೆಚ್ಚು ಕಡಿಮೆ ಒಂದು 8 ಗಂಟೆಯಲ್ಲಿ ನಾನು ಒಂದು ಲಾಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿಬಿಡ್ತೀನಿ. ಮಹೇಶ್ ಶೆಟ್ಟಿ ತಿಮರೋಡಿಯವರು ನಿಜಕ್ಕೂ ಈ ಅಜ್ಜಿಗೆ ಅಥವಾ ಸುಜಾತ ಭಟ್ಗೆ ಆಶ್ರಯ ಕೊಟ್ರ, ಅಥವಾ ಈ ಅಜ್ಜಿನೇ ಅವರನ್ನು ಹುಡುಕೊಂಡು ಹೋದ್ಲಾ, ಒಂದು ಗೊತ್ತಿಲ್ಲ ನಮಗೆ. ಬಟ್ ನೀವು ಸೌಜನ್ಯಕ್ಕೆ ಸಂಬಂಧಪಟ್ಟಾಗೆ ಹೋರಾಟಗಾರರು ಇವ್ರನ್ನೆಲ್ಲ ಮೈ ಮೇಲೆ ಯಾಕೆ ಹೇಳ್ಕೊಂಡ್ರಿ, ಅಥವಾ ಇವರೇ ಮೈ ಮೇಲೆ ಬಂದ್ರ, ನನಗಂತೂ ಗೊತ್ತಿಲ್ಲ ಅಂತ ನೆನ್ನೆ ಒಂದು ವಿಡಿಯೋನ ಮಾಡಿದ್ದೆ. ಯಾಕಂದ್ರೆ ನಿಮ್ಮ ಹೋರಾಟದ ಹಾದಿ ಒಂದು ಹಂತದಲ್ಲಿ ಹೋಗ್ತಾ ಇತ್ತು. ಆ ಹೋರಾಟದ ಹಾದಿಗೆ ಇಂಥವ್ರನ್ನೆಲ್ಲ ಯಾಕೆ ಹಾಕೊಂಡ್ರಿ, ಅಥವಾ ಇವರಾಗಿ ಇವ್ರ ಬಂದ್ರು ಯಾಕೆ ಸೇರಿಸ್ಕೊಂಡ್ರಿ, ಈ ರೀತಿ ಪ್ರಶ್ನೆ ಮಾಡಿ ನೆನ್ನೆ ಮುಗಿಸಿದ್ದೆ. ಆ ಮುಗಿಸಿ ಅಪ್ಲೋಡ್ ಮಾಡಿದ ನಂತರ 5 ನಿಮಿಷದಲ್ಲಿ ದಿಢೀರಂತ ಒಂದು ಸುದ್ದಿ ವ್ಯಾಪಕವಾಗಿ ಹರಡುತ್ತೆ. ಒಂದು ಯೂಟ್ಯೂಬ್ ಚಾನಲ್ಗೆ ಈ ಸುಜಾತ ಭಟ್ ಅವರು, ಈ ಸುಜಾತ ಭಟ್ ಎಂಬ ಮಹಿಳೆ, ಈ ಮ್ಯಾಜಿಕ್ ಅಜ್ಜಿ ಕಾರ್ನಲ್ಲಿ ಕೂತ್ಕೊಂಡು ಒಂದು ಸಂದರ್ಶನವನ್ನು ಕೊಟ್ಟಿರ್ತಾರೆ. ಆ ಸಂದರ್ಶನದಲ್ಲಿ ನನಗೆ ಅನನ್ಯ ಭಟ್ಟನ ಮಗಳೇ ಇಲ್ಲ, ನಾನು ಅದನ್ನು ಸೃಷ್ಟಿ ಮಾಡಿದ್ದು, ಅದು ಕಟ್ಟುಕತೆ ಅನ್ನುವಂಥದ್ದು ವ್ಯಾಪಕವಾಗಿ ವೈರಲ್ ಆಗೋಗುತ್ತೆ. ಸಡನ್ಲಿ ಹೇಳ್ತೀನಿ, ಯಾಕಂದರೆ ನಾವು ಅಕ್ಕ ತಂಗಿರ ಜೊತೆ ಹುಟ್ಟಿರ್ತೀವಿ, ಮನುಷ್ಯತ್ವವನ್ನು ಒಂದು ಚೂರಾರು ಬೆಳೆಸ್ಕೊಂಡಿರ್ತೀವಿ. ಈ ಮಹಿಳೆ ಹೇಳಿದ್ ಕೇಳಿ ಈ ಸಮಾಜದಲ್ಲಿ ನಿಜಕ್ಕೂ ಗೋಳಾಡ್ಕೊಂಡು ನಿಜಕ್ಕೂ ಅನ್ಯಾಯಕ್ಕೊಳಗಾದವ್ರು ಇದ್ರೂ ಎಲ್ಲರನ್ನೂ ಪರೀಕ್ಷೆ ಮಾಡಿ ನೋಡಬೇಕು. ನಿಮಗೆ ನಿಜವಾಗ್ಲೂ ರೇಪ್ ಆಗಿದೆಯಾ, ನಿಮ್ಮ ಮೇಲೆ ನಿಜವಾಗ್ಲೂ ಅನ್ಯಾಯ ಆಗಿದೆಯಾ ಅಂತ ಪ್ರಶ್ನೆ ಮಾಡಿ ಕೇಳಬೇಕು. ನಿಮ್ಗೇನಾದ್ರು ರೇಪ್ ಆಗಿದ್ರೆ ಅದಕ್ಕೆ ದಾಖಲೆಗಳು ಕೊಡಿ ಅಂತ ಕೇಳಬೇಕು. ನಿಮ್ಗೆ ಅನ್ಯಾಯ ಆಗಿದ್ರೆ ಅದಕ್ಕೆ ದಾಖಲೆಗಳು ಕೊಡಿ ಅಂತ ಕೇಳಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಈಗ ನಾನು ಜನರನ್ನೇ ಕೇಳ್ತೀನಿ, ನಿಮಗೆ ಈ ಮಹಿಳೆ ಕಣ್ಣೀರು ಹಾಕೊಂಡು ಗೊಳಾಡಿ ಮಾಧ್ಯಮಗಳ ಮುಂದೆ ನ್ಯಾಯ ಕೊಡಿಸಿ ನಂಗೆ ಅಂತ ಕೇಳ್ಕೊಂಡ್ರಲ್ಲ, ಅವತ್ತು ಯಾರಿಗಾದರೂ ಆ ಎಮ್ಮನ್ನು ವಯಸ್ಸಿನ ಆಧಾರದಲ್ಲಾದ್ರೂ ಈ ಅಮ್ಮಂಗೆ ಈ ವಯಸ್ಸಲ್ಲಿ ಏನಿರುತ್ತಪ್ಪ ಷಡ್ಯಂತ್ರ ಮಾಡಿಕೊಂಡು ಬಹುಶಃ ಅಮ್ಮಂಗೆ ಕಳ್ಕೊಂಡಿರ್ಬೋದು. ಯಾಕಂದರೆ 100 ಶವಗಳನ್ನು ಊತಿಟ್ಟಿದ್ದೀನಿ ಅಂತ ಒಬ್ಬೊಬ್ಬನ ಸ್ಟೇಟ್ಮೆಂಟ್ ಕೊಟ್ಟವನೇ, ಅದರಲ್ಲಿ ಹೆಣ್ಮಕ್ಳು ದೇಹಗಳು, ಕೆಲವೊಂದು ದೇಹಗಳ ಮೇಲೆ ಈ ರೀತಿಯ ಗುರುತುಗಳನ್ನು ನೋಡ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಪೂರಕವಾಗಿ ಯಾರೋ ಒಬ್ರು ಬಂದಿದ್ದಾರೆ, ನನ್ನ ಮಗಳು ಹಾಗೆ ಹೀಗೆ ಅಂತ ಅಂದ್ಕೊಂಡು ಬಹುಶಃ ಇರಬಹುದು ಅಂತಲೇ ಎಲ್ಲ ಅಂದ್ಕೊಂಡಿದ್ದು. ಬಟ್ ಈ ಮಹಿಳೆ ಅಸ್ಥಿ ಕೊಡಿ, ನನ್ನ ಮಗಳದ ವಿಧಿವಿಧಾನ ಮಾಡ್ಕೊಳ್ತೀನಿ, ನನ್ನ ಸಂಪ್ರದಾಯದ ಪ್ರಕಾರ ಹಾಗೆ ಹೀಗೆ ಅಂತೆಲ್ಲ ಕೇಳಿದ್ಲು. ಒಂದು ಕ್ವಶನ್ನು, ಈ ಮಹಿಳೆ ಹೆಸರು ನಿಜಕ್ಕೂ ಸುಜಾತ ಭಟ್ ಅನ್ನೋದು ನಿಜವಾದ ಹೆಸರಾ ಅಥವಾ ಇಲ್ವಾ, ಅದು ಕೂಡ ಈಗ ಗೊಂದಲ ಆಗೋಗಿದೆ. ಈ ಅಮ್ಮನ್ನ ಯಾರು ಕರ್ಕೊಂಡು ಬಂದರು, ಅಥವಾ ಈ ಅಮ್ಮ ತಾನೇ ಹೋಗಿ ಈ ಥರ ಸೇರ್ಕೊಂಡ್ಲಾ ಗೊತ್ತಿಲ್ಲ. ತನಿಖೆ ನಡಿಬೇಕು. ನಡೆದು ಈ ಅಜ್ಜಿಯ ವಯಸ್ಸಿನ ಒಂದು ಸಣ್ಣ ಕನಿಕರದಿಂದ ಅಯ್ಯೋ ಅಂತ ಅನಿಸ್ಬಿಡ್ಬೇಕಷ್ಟೇ. ಬಟ್ ಈ ಮಹಿಳೆ ಈಗಲೇ ಹಿಂಗೆ ಇಷ್ಟೊಂದು ಕಿತಾಪತಿ ಮಾಡಿ ಸಮಾಜದ ನೆಮ್ಮದಿಯನ್ನೇ ಹಾಳು ಮಾಡಿಬಿಟ್ಲು ಅಂತಂದರೆ, ಇನ್ನು ನಮ್ಮಂಥ ವಯಸ್ಸಿನಲ್ಲಿ ಇದು ಏನೇನು ಮಾಡಿರಲ್ಲ ಈ ಅಮ್ಮ. ಅಲ್ಲ ಕಣಮ್ಮ, ನೀನು ಹೇಳ್ತಿರ್ತಕ್ಕಂಥ ಸುಳ್ಳುನೂ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತೀಯಲ್ಲಮ್ಮ. ಇಂಟರ್ವ್ಯೂ ಕೊಟ್ಬಿಟ್ಟು ಬಂದಿದ್ದೀಯಾ, ಅದೇ ಮಾಧ್ಯಮಗಳಲ್ಲೂ ಹೋಗಿ ಅದೇ ಸುದ್ದಿನೇ ಹೇಳಿದ್ಯಾ, ಹೌದು ನನಗೆ ಅನನ್ಯ ಬಿಟ್ಟಿರಲಿಲ್ಲ, ಹಿಂಗೆ ಯಾರೋ ಹೇಳ್ಕೊಟ್ರು ಹಿಂಗೆ ಮಾಡು ಅಂತ ಹೇಳಿದ್ರು, ನಾನು ಮಾಡಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ಯಾ. ತದನಂತರ ಆಚೆ ಬಂದ್ಬಿಟ್ಟು
ನನಗೆ ಈ ಥರ ಬೆದರಿಕೆ ಒಡ್ಡಿ ನನ್ನನ್ನು ಷಡ್ಯಂತ್ರ ಮಾಡಿ ನನ್ನನ್ನು ಯಾರೋ ಹಿಂಗೆ ಬೆದರಿಸಿ ನೀನು ಸಾಯಿಸ್ಬಿಡ್ತೀವಿ ಅಂತೇಳಿ ಇಂಟರ್ವ್ಯೂ ತೊಗೊಂಡ್ಬಿಟ್ರು ನನ್ನ ಹತ್ರ ಅಂತ ಹೇಳ್ತೀಯಾ? ಅದಾದಮೇಲೆ ಒಂದು ಖಾಸಗಿ ವಾಹಿನಿ ಫೋನ್ ಮಾಡಿಬಿಟ್ಟು ನಾನು ನಿಮಗೆ SIT ತನಿಖೆ ಮುಗಿದ ಮೇಲೆ ತಾನೇ ಹಾಕಕ್ಕೆ ಕೇಳಿದ್ದು, ಇವಾಗಲೇ ಯಾಕೆ ಹಾಕಿದ್ದೀರಿ ಅಂತ ಪ್ರಶ್ನೆ ಮಾಡ್ತೀಯಾ? ಏನಮ್ಮ? ಅದಾದಮೇಲೆ ಏನು ಮಾಧ್ಯಮಗಳು ಹೆಚ್ಚು ಕಡಿಮೆ ಮಧ್ಯರಾತ್ರಿ 1:30 ತನಕನೂ ಕೂಡ ಈ ಮಹಿಳೆಯ ಮನೆ ಮುಂದೆನೇ ಇರ್ತಾರೆ, ಸುತ್ತಮುತ್ತ ಪೊಲೀಸರು ಕೂಡ ಬರ್ತಾರೆ. ಏನು ಈ ಮಹಿಳೆ ನೋಡಿ ನೋಡಿ ಸಾಕಾಗಿ ಒಂಥರ ಟೆನ್ಷನ್ ಆಗಿ ತಲೆ ಸುತ್ತಿ ಮಂಚದ ಮೇಲೆ ಬಿದ್ದೋಗ್ಬಿಡ್ತಾರೆ. ಯಾವುದನ್ನು ನಂಬಬೇಕು, ಯಾವುದನ್ನು ಸುಳ್ಳು? ಜನ ಒಂದು ಕ್ಷಣ ಏನಪ್ಪ ಅಜ್ಜಿ ಹಿಂಗೆ ಬಂದ್ಬಿಟ್ಟು ಇಡೀ ಕರ್ನಾಟಕದ ಜನರನ್ನ ನಂಬಿಕೆನ ಹಾಳು ಮಾಡಾಕ್ಬಿಟ್ಟಲ್ಲ ಅಂತ ಅನ್ಕೊಳ್ಳೋಷ್ಟು ಸೆಕೆಂಡಲ್ಲಿ, ಇಲ್ಲ ಅದು ಸುಳ್ಳು ಹೇಳ್ಬಿಟ್ಟು ನನ್ನ ಹತ್ರ ಹೇಳಿಕೆ ಪಡಿಸ್ಕೊಂಡಿದ್ದು, ನನ್ನನ್ನು ಬೆದರಿಸಿ ಇಂಥವ್ರ ಹೆಸರು ಹೇಳುವಂಥ ಬೆದರಿಕೆ ಹಾಕಿ ನನ್ನ ಹೆಸರು ನನ್ನ ಬಾಯಲ್ಲಿ ಹೇಳಿಸಿದ್ದು ಅಂತೆಲ್ಲವೂ ಕೂಡ ಹೇಳ್ತಾಳೆ. ಅದೇ ಮಾಧ್ಯಮದವ್ರು ನೇರವಾಗಿ ಕೇಳ್ತಾರೆ, ಯಾರು ನಿಮ್ಮನ್ನು ಎದುರಿಸಿರ್ಬೋದು, ಯಾರೋ ವಕೀಲರು ಹೇಳಿ ಅಂತಂದರೆ, ನಂಗೆ ಗೊತ್ತಿಲ್ಲ, ನಾನು ಹೇಳಲ್ಲ ಅಂತ ಹೇಳ್ತಾಳೆ ಅಮ್ಮ. ನಮಸ್ಕಾರ ಕಣಮ್ಮ, ಒಟ್ಟಲ್ಲಿ ನನ್ನ ಜನ್ಮ ಪಾವನ ಆಗೋಯ್ತು ಕಣಮ್ಮ, ನಿನ್ನಂಥವ್ರನ್ನ ಈ ಭೂಮಿ ಮೇಲೆ ನೋಡಿ, ನಿನ್ಗೆ ಕಣ್ಣೀರು ನೋಡಿ, ಮರುಕೆ ವ್ಯಕ್ತಪಡಿಸಿ, ಒಂದೇ ಒಂದು ವಿಡಿಯೋ ವರದಿಯನ್ನು ಮಾಡಿ ಪೊಲೀಸರನ್ನು ಕೂಡ ಪ್ರಶ್ನೆ ಮಾಡಿರ್ತೀನಿ. ಅಲ್ಲಪ್ಪ, 2003ರ ಕಾಲಘಟ್ಟದಲ್ಲಿದ್ದಂಥ ಪೊಲೀಸರು ಈ ಅಮ್ಮಂಗೆ ಯಾವನ ಜೊತೆ ಓಡೋಗಿರ್ಬೋದು, ನಿನ್ನ ಮಗಳು ಹೋಗಮ್ಮ ಅಂತ ಹೇಳ್ತೀರಿ ಅಂತಂದರೆ ನೀವೆಲ್ಲ ಎಂಥ ನ್ಯಾಯ ಕೊಡಿಸಿದ್ರಪ್ಪ, ನಿಜಕ್ಕೂ ನೀವು ಗ್ರೇಟ್ ಕಣ್ರಪ್ಪ ಅಂತ ಅಂದಿರ್ತೀನಿ. ಇವಾಗ ಅನ್ನಿಸ್ತಾ ಇದೆ, ಎಂತೆಂಥ ಜನ ಈ ಭೂಮಿ ಮೇಲಿದ್ದಾರೆ, ಎಂತೆಂಥ ಕಾರಣಗಳಿಗೆ ಸೃಷ್ಟಿಯಾಗಿದ್ದಾರೆ, ಅರ್ಥವಾಗ್ತಿಲ್ಲ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟ ಕಾರ್ಯಾಚರಣೆ ಅಥವಾ ತನಿಖೆಯ ಸುದ್ದಿಯನ್ನು ಮಾಡಿರೋದ್ರಿಂದ ಎಷ್ಟೋ ಜನರ ಮೈಂಡಲ್ಲಿ, ಎಷ್ಟೋ ಜನರ ದೃಷ್ಟಿಯಲ್ಲಿ ಇವರೆಲ್ಲ ಒಂದು ಗ್ಯಾಂಗು, ಇವರೆಲ್ಲ ಷಡ್ಯಂತ್ರಕ್ಕೊಳಗಾಗವ್ರೆ, ಇವರೆಲ್ಲ ಅದು ಇದು ಎಲ್ಲ ಆಗೋಗಿದೆ. ಅಲ್ಟಿಮೇಟ್ಲಿ ಈ ಜಾಗದಲ್ಲಿ ನಿಂತ್ಕೊಂಡು ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ದೀನಿ, ನನಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ. ಈ ಕ್ಷಣದವರೆಗೂ ನಮ್ಗೆ ಆ ಷಡ್ಯಂತ್ರ ಆಗಲಿ, ಟೀಮ್ ಆಗಲಿ, ಗ್ಯಾಂಗ್ ಆಗಲಿ ಯಾವುದರ ಒಂದು ಸಣ್ಣ ಹುಲ್ಲು ಕಡ್ಡಿಯಷ್ಟು ಸಂಪರ್ಕ ಇಲ್ಲ. ಬದಲಿಗೆ ಈಗ ಏನು NIA ಕರೆಸ್ಬೇಕು, ಇದಕ್ಕೆ ಸಂಬಂಧಪಟ್ಟ ವಿಶೇಷ ತನಿಖಾ ತಂಡ ಬರಬೇಕು, ಖಂಡಿತವಾಗಿ ಸ್ವಾಗತಿಸ್ತೀವಿ. ಮೊದಲು ನಮ್ಮ ಮೇಲೆ ಬಂದೈತಲ್ಲ ಒಂದು ಸಣ್ಣ ಆರೋಪ, ಒಂದು ಕಳಂಕ, ಇವರೆಲ್ಲ ಧರ್ಮದ್ರೋಹಿಗಳು, ಇವರೆಲ್ಲ ಅಂಥವ್ರು ಇಂಥವ್ರು, ನಿಜ ಕೇಳೋದಕ್ಕೆ ಆಗ್ತಿಲ್ಲ ಈ ಒಂದು ಶಬ್ದಗಳನ್ನ. ನಾನು ಕೆಲವ್ರನ್ನ ಕೇಳ್ತೀನಿ, ನಾನು ನಿಜಕ್ಕೂ ಅದೇ ಥರ ಮಾಡಿದ್ದೀನಿ ಅನ್ನೋದಕ್ಕೆ ಒಂದು ಸಣ್ಣ ವಿಡಿಯೋ ತುಣುಕು ನಂದು ಯಾವುದಾದ್ರೂ ಇದ್ದರೆ ಪ್ರಸಾರ ಮಾಡಿ. ಪ್ರತಿದಿನ ನಾನು ಕಾರ್ಯಾಚರಣೆ ವಿಡಿಯೋ ಮಾಡ್ತಿದ್ದೆ, ಅಲ್ಲಿ ಹೇಳ್ತಿದ್ದೆ ಆರೋಪಿಗಳ ಹೆಸರನ್ನು ಅವ್ರು ಹೇಳಿರಬಹುದು, ಬಟ್ ನಾವು ಯಾವ ಕಾರಣಕ್ಕೂ ಅದನ್ನು ಹೇಳೋಕ್ಕಾಗಲ್ಲ. ತನಿಖೆ ನಡೀತಾ ಐತೆ, ತನಿಖೆಯ ನಂತರ ಸತ್ಯಾಸತ್ಯತೆ ಆಚೆ ಬಂದಮೇಲೆ ಅದು ನಿಜಕ್ಕೂ ಆರೋಪಿಗಳ ಅಪರಾಧಿಗಳ ಅಥವಾ ಬೇರೆಯವರ ಅಥವಾ ಇಲ್ಲಾಂದ್ರೆ ಷಡ್ಯಂತ್ರ ಇದೆಯಾ ಎಲ್ಲವನ್ನೂ ಕೂಡ ಕಾದು ನೋಡಬೇಕಾಗುತ್ತೆ ಅಂತ ಪ್ರತಿ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಈ ಅಮ್ಮ ಸುಜಾತ ಭಟ್ಟು ಏನು ಅಳ್ಕೊಂಡು ನಾನು ಹಿಂಗೆ ದೊಡ್ಡವ್ರ ಹತ್ರ ನ್ಯಾಯ ಕೇಳಕ್ಕೆ ಹೋಗಿರ್ತೀನಲ್ಲ, ನಾನು ಬೈದು ಕಳಿಸ್ಬಿಟ್ರು ಅಂತೆಲ್ಲ ಗೊಳಾಡ್ಕೊಂಡು ಹೊತ್ತಿದ್ಲು ಈ ಅಮ್ಮ. ಇವತ್ತು ಸ್ಟೇಟ್ಮೆಂಟನ್ನು ಉಲ್ಟಾ ಹೊಡೆದು ಯಾರ್ಯಾರು ಎಮ್ಮಗೆ ಸಂಬಂಧಪಟ್ಟಂಗೆ ಮರುಕ ವ್ಯಕ್ತಪಡಿಸಿರಲ್ಲ ಅವರೆಲ್ಲರ ನಂಬಿಕೆಯನ್ನು ಒಂದು ಕ್ಷಣ ದಿಢೀರಂತ ಹಾಳು ಮಾಡಾಕ್ಬಿಟ್ಲಿ ಅಮ್ಮ. ಅದು ನಿಜವೋ ಸುಳ್ಳು ಗೊತ್ತಿಲ್ಲ. ಈಗ ಈ ಅಮ್ಮ ಹೇಳ್ತಾ ಇರೋದು ಅಥವಾ ಹೇಳಿದ್ದು ಮುಂದೆ ಹೇಳೋದು ಯಾವುದು ಸುಳ್ಳು ಯಾವುದು ನಿಜ ಒಂದು ಅರ್ಥ ಆಗ್ತಿಲ್ಲ. ಒಟ್ಟಾರೆಯಾಗಿ ಇನ್ನು ಚಿನ್ನಯ್ಯನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಸಾಕ್ಷಿದಾರನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ದಿನಗಳ ಕಾಲ ಈಗ ವಿಚಾರಣೆ ನಡೆಯುತ್ತೆ. SIT ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೆದುಕೊಂಡಿರುವ ಸಲುವಾಗಿ ಏನೇನೆಲ್ಲ ಬಾಯಿ ಬಿಡ್ತಾನೆ ಅವನನ್ನು ಯಾರು ಕರ್ಕೊಂಡು ಬಂದರು, ಅಥವಾ ಅವನೇ ಬಂದ, ಅಥವಾ ಅವನು ಹೇಳ್ತಿರ್ತಕ್ಕಂಥದ್ದು ಎಲ್ಲವೂ ಸತ್ಯವಾ, ಅಥವಾ ಏನಾದರೂ ಷಡ್ಯಂತ್ರ ಇದೆಯಾ, ಎಲ್ಲವೂ ಕೂಡ 10 ದಿನದಲ್ಲಿ ಆಚೆ ಬರುತ್ತೆ. ಈ ರೀತಿ ಏನಾದರೂ ಆಗಿ ಷಡ್ಯಂತ್ರ, ಈಗ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದು ಇಂಥವ್ರು 2 ಲಕ್ಷ ಕೊಟ್ಟರೆ ಇಂಥವ್ರಿಗೆ ಮಾಡು ಅಂತ ಹೇಳ್ತಿರ್ತಕ್ಕಂಥದ್ದು ಅಧಿಕೃತವಾಗಿ ಯಾವುದು ಬಂದಿಲ್ಲ. ಅಧಿಕೃತವಾಗಿ ಬರಲೇಬೇಕು. ಬಂದ ನಂತರ ಇಂತಿಂಥವ್ರು ಷಡ್ಯಂತ್ರ ಮಾಡಿದ್ದಾರೆ ಅಂತಂದರೆ ಅದನ್ನು ಮಾತನಾಡುವಂತಹ ಮೊದಲಿಗ ನಾನೇ ಆಗಿರ್ತೀನಿ. ಇದಕ್ಕೆ ಸಂಬಂಧಪಟ್ಟಾಗೆ ನನ್ನ ಮೇಲಿರ್ತಕ್ಕಂಥ ಒಂದು ಸಣ್ಣ ಕಳಂಕ ಐತಲ್ಲ, ಆದಷ್ಟು ಬೇಗ ಇದು ತೊಲಗಿ ಹೋಗಲಿ ಅಂತ ಭಗವಂತನ ನಾನೇ ಕೇಳ್ಕೊಳ್ತಾ ಇದ್ದೀನಿ. ಈ ಮಹಿಳೆಗೆ ಸಂಬಂಧಪಟ್ಟಂಗೆ ಮಾತಾಡಿದೆಲ್ಲ ಅದಕ್ಕೆ ಸಂಬಂಧಪಟ್ಟಾಗ ಮಾತ್ರ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಇಂಥವ್ರು ಈ ಥರ ದೇಶದ್ರೋಹಿಗಳು, ಈ ಥರ ಜನರ ನಂಬಿಕೆಯ ದ್ರೋಹಿಗಳು ಇದಾರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನಗೆ ನಿಜಕ್ಕೂ ಬೇಸರ ಆಗೋಗ್ತಿದೆ. ಅದನ್ನ ಬಿಟ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪ್ರತಿದಿನವೂ ಕೂಡ ನಾನು ಅಪ್ಡೇಟ್ ಮಾಡಿದ್ದಿಲ್ಲ. ಅದಕ್ಕೆ ಸಂಬಂಧಪಟ್ಟಾಗೆ ನನ್ನ ಹತ್ರ ಯಾವುದೇ ರೀತಿಯ ಬೇಸರ ಇಲ್ಲ. ಯಾಕೆಂತಂದರೆ ನಾವು ಇಂಥವ್ರ ಆರೋಪಿ, ಇಂಥವ್ರ ಅಪರಾಧಿ ಎಲ್ಲೂ ಕೂಡ ಮಾತನಾಡಿಲ್ಲ. ಬದಲಿಗೆ ತನಿಖೆಯ ಕಾರ್ಯಾಚರಣೆಗೆ ಸಂಬಂಧಪಟ್ಟಾಗೆ ಅಪ್ಡೇಟ್ಗಳನ್ನು, ವರದಿಗಳನ್ನು ಅಷ್ಟೇ ನಿಮ್ಮ ಮುಂದೆ ನೀಡ್ತಿದ್ದು. ಕೆಲವರಿಗೆ ಗಮನಕ್ಕೆ ಹೇಳ್ತೀನಿ, ನಾನು ಮದುವೆ ಆದ ಹೊಸದ್ರಲ್ಲಿ ಸೀದಾ ನನ್ನ ಇಡೀ ಕುಟುಂಬ ಫಸ್ಟ್ ನಾವು ಭೇಟಿ ಕೊಟ್ಟಿದ್ದೆ ಧರ್ಮಸ್ಥಳ ಮಂಜುನಾಥನಿಗೆ. ನಮಗೆ ಭಾವನೆಗಳಿದೆ, ನಂಬಿಕೆಗಳಿದೆ, ಬಟ್ ನನ್ನ ಧರ್ಮದಲ್ಲೇ ಅಥವಾ ನನ್ನ ಸಮುದಾಯದಲ್ಲೇ ಯಾವುದಾದ್ರೂ ಒಂದು ಆರೋಪ ಕೇಳಿ ಬಂದಾಗ ತನಿಖೆ ನಡೀಲಿ, ಅದು ಸತ್ಯಾಸತ್ಯತೆ ಆಚೆ ಬರಲಿ ಅಂತ ಕೇಳುವಂತಹ ಒಬ್ಬ ಹಿಂದೂ ನಾನು. ಹಾಗಾಗಿ ನಾನು ಇದು ನಡಿಬಾರ್ದು, ಇದು ಮಾಡಬಾರ್ದು, ಇದು ಆಗಬಾರ್ದು ಅನ್ನೋಂಥದ್ದಿಲ್ಲ. ಅದೇ ಹಿಂದೂ ಆಗಿ ಷಡ್ಯಂತ್ರ ಏನಾದರೂ ಇಲ್ಲಿ ಆಗಿದೆ ಅನ್ನೋಂಥದ್ದೇನಾದ್ರು ಆಚೆ ಬಂತು ಅಂತಂದರೆ ಅದನ್ನು ಮಾತನಾಡುವಂತಹ ಮೊದಲಿಗ ನಾನೇ ಆಗಿರ್ತೀನಿ. ಹಾಗಾಗಿ ಕೆಲವರಿಗೆ ಕಳಕಳಿಯಾಗಿ ಏನು ಕೇಳ್ಕೊಳ್ಳೋದಿಲ್ಲ, ನಿಮ್ಗೆ ಇಷ್ಟ ಬಂದಂಗೆ ಕಾಮೆಂಟ್ ಹಾಕ್ಕೊಳ್ಳಿ. ಯಾಕಂತಂದರೆ ಕೆಲವರು ನಮ್ಮನ್ನು ಆಗಿನಿಂದಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಕೊಂಡು ಬಂದಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಇವರು ಯಾವುದಾದ್ರು ಷಡ್ಯಂತ್ರಕ್ಕೊಳಗಾಗಿದ್ದಾರಾ, ಇವ್ರು ಯಾವುದಾದ್ರು ಟೀಮ್ ಸೇರ್ಕೊಂಡಿದ್ದಾರಾ, ಅಥವಾ ಇಲ್ಲೇನಾದರೂ ಬೇರೆನೇ ಆಗಿದೆಯಾ, ಇಲ್ಲ ಯಾಮಾರಿದ್ದಾರಾ, ಎಲ್ಲವೂ ಕೂಡ ಜನರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತೀನಿ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಾಗೆ NIA ಬರುತ್ತಾ, ಬೇರೆ ಬೇರೆ ತನಿಖಾ ಸಂಸ್ಥೆ ಬರುತ್ತಾ, ಎಲ್ಲಿವರೆಗೆ ಬಂದು ನಿಂತ್ಕೊಳ್ಳುತ್ತಾ ಅಲ್ಲಿವರೆಗೂ ಕೂಡ ನನ್ನ ಸಹಕಾರ ಇರುತ್ತೆ. ಯಾಕಂತಂದರೆ ಈ ಒಂದು ಆರೋಪದಿಂದ ಮುಕ್ತವಾಗಬೇಕು ಅನ್ನುವಂಥದ್ದು
ಅನಿಸ್ಬಿಟ್ಟಿದೆ. ಫಸ್ಟ್ ಇದರಿಂದ ಕ್ಲಿಯರ್ ಔಟ್ ಮಾಡ್ಕೊಬಿಡ್ಬೇಕಪ್ಪ, ಯಾಕಪ್ಪ ಬೇಕಿತ್ತು ಈ ಅಮ್ಮನ ಸಂಬಂಧಪಟ್ಟಂಗೆ ಮಾತಾಡಿದ್ದು ಅಂತ ಬಿಟ್ಟರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿನಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನನ್ನ ಯಾವುದೇ ರೀತಿಯ ಬೇಸರ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಕಾದು ನೋಡೋಣ ಯಾರ್ಯಾರೆಲ್ಲ ಇದ್ದಾರೆ ಇದ್ರ ಹಿಂದೆ, ಅಥವಾ ಆತ ಮಾಡಿರ್ತಕ್ಕಂಥ ಆರೋಪದ ಹಿಂದೆ ಯಾರ್ಯಾರಿದ್ದಾರೆ ಎಲ್ಲವೂ ಕೂಡ ಆಚೆಗೆ ಬರುತ್ತೆ. ಆಚೆ ಬಂದ ನಂತರವೇ ಏನು ಮಾತಾಡಬೇಕು ಅದನ್ನು ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.